ಅದೃಷ್ಟದ ಬಾಗಿಲು ತೆರೆಯುವ ಸಮಯ. ಮಿಥುನ ರಾಶಿ ಜುಲೈ ತಿಂಗಳ ಭವಿಷ್ಯ 2026. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಪೇಜನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ನೀವು ಸಾಕ್ಷಾತ್ ಶನೇಶ್ವರನನ್ನು ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಶನಿದೇವ ಎಂದು ಕಮೆಂಟ್ ಮಾಡಿ. ನೋಡಿ, ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿರುತ್ತಪ್ಪ ಅಂತ ನೋಡಿದಾಗ ವಿಶೇಷವಾಗಿ ಬಹಳ ಬುದ್ಧಿವಂತರು ಆಗಿರ್ತೀರ. ಚುರುಕಾದಂಥ ಆಲೋಚನೆಯು ಕೂಡ ಹೊಂದಿರುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ಯಾವುದೇ ಕೆಲಸ ಕೊಟ್ಟರು ಕೂಡ ಆನ್ ಟೈಮಿಗೆ ಮಾಡುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇರುತ್ತೆ. ಆದರೆ ನೀವು ಕೆಲಸ ಮಾಡಬೇಕಾದ್ರೆ ಯಾರ ಸಹಾಯನೂ ಕೂಡ ತೆಗೆದುಕೊಳ್ಳೋದಿಲ್ಲ. ಸ್ವಂತ ನಿರ್ಧಾರ, ಸ್ವಂತ ಪ್ರಯತ್ನದಿಂದ ಮುಂದುವರಿತೀರಾ. ನಿಮಗೆ ಅದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದು ಅಂಜನ ಭವಿಷ್ಯ ನಿಮಗೆ ಹೇಳ್ತಾ ಇರ್ತದೆ. ಅಂದರೆ ತಿಂಗಳ ಪ್ರಾರಂಭದಲ್ಲಿ ನಿಮಗೆ ಬಹಳಷ್ಟು ನಾನಾ ರೀತಿಯಾದಂತಹ ಅದೃಷ್ಟದ ಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ. ಆದರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಬಹಳಷ್ಟು ಯಶಸ್ಸು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಉದ್ಯೋಗದಲ್ಲಿ ನೋಡಿ, ಉದ್ಯೋಗದಲ್ಲಿರುವವರು, ಕೆಲಸ ನಡೆಸುವವರು, ನೀವೊಂದು ದೊಡ್ಡ ಪ್ರಮಾಣದಲ್ಲಿ ಹುದ್ದೆ ಹೇರಿರ್ತೀರ. ಕೆಲಸವನ್ನು ನಡೆಸುವಾಗ ನಿಮಗೆ ಹೊಸ ಅವಕಾಶಗಳನ್ನು ಬಂದಾಗ ಅದನ್ನು ಪರಿಶೀಲಿಸಿ ಮತ್ತು ಸೂಕ್ತವಾದಂತಹ ಲೆಕ್ಕಾಚಾರವನ್ನು ಹಾಕಿ ಅದನ್ನು ಎಚ್ಚರಿಕೆಯಿಂದ ನೀವು ವಹಿಸಿಕೊಳ್ಳುವುದು ಒಳಿತು. ಇಲ್ಲದಿದ್ದರೆ ಬಹಳಷ್ಟು ರೀತಿಯಾದಂತಹ ತೊಂದರೆಗೆ ನಿಮ್ಮನ್ನು ಗೀಡ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಯಾಕೆಂದರೆ ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ ನಿಮ್ಮ ಇಡೀ ಒಂದು ಕೆಲಸ. ಓಕೆನಾ? ಆ ಕೆಲಸನ ನೀವು ಸರಿಯಾದ ರೀತಿಯಲ್ಲಿ ನೆರವೇರಿಸಬೇಕು. ಒಂದೇ ಒಂದು ಲೆಕ್ಕದಲ್ಲಿ ತಪ್ಪಾದರೆ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆನೇ ಒಂದು ಪಿತೂರಿಗಳನ್ನು ನಡೆಸಿ ನಿಮ್ಮ ಬಗ್ಗೆನೇ ಅವಹೇಳನವನ್ನು ಮಾಡುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಆದಷ್ಟು ನೀವು ಉನ್ನತ ಹುದ್ದೆಯಲ್ಲಿರೋರು ಸ್ವಲ್ಪ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಉನ್ನತ ಹುದ್ದೆಯಿಂದ ಒಂದು ಪ್ರಮೋಷನ್ ಅಂತಾರಲ್ಲ, ಆ ರೀತಿಯಲ್ಲಿ ಮಾಡುವಂತಹ ಸಂದರ್ಭಗಳು ಕೂಡ ಇದೆ. ಇನ್ನು ಸಾಮಾನ್ಯವಾಗಿ ಕೆಲಸ ಮಾಡುವವರಿಗೆ ವಿಶೇಷವಾದಂಥ ಲಾಭ ಮತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಯಶಸ್ಸಿದೆ. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಈ ಸರ್ಕಾರಿ ಉದ್ಯೋಗಿಗಳು ಈ ತಿಂಗಳಿನಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಕಾನೂನು ತೊಡಕುಗಳನ್ನು ಮಾಡಬೇಕು ಅಂತ ಇರ್ತಾರೆ. ಆದಷ್ಟು ಜಾಗೃತರಾಗಿರಿ. ಇಲ್ಲದಿದ್ದರೆ ಕಂಟಕಗಳು ಕಟ್ಟಿಟ್ಟ ಬುತ್ತಿ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ. ನೋಡಿ, ಆರ್ಥಿಕ ಹೂಡಿಕೆಯನ್ನು ಮಾಡುವಾಗ ಸೂಕ್ತ ಮಾಹಿತಿಯನ್ನು ಸಂಗ್ರಹಿಸುವುದು ಉತ್ತಮ. ಯಾವುದೋ ಒಂದು ಬಾಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀರಾ, ಒಂದು ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ, ಅಥವಾ SIP ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ. ಅದನ್ನು ಮಾಡಬೇಕಾದ್ರೆ ಆದಷ್ಟು ಎಚ್ಚರಿಕೆಯಿಂದ ಇದ್ದು ಇನ್ನೊಬ್ಬರ ಸಲಹೆಯನ್ನು ಪಡ್ಕೊಂಡು ನೀವು ಆ ಒಂದು ಯೋಜನೆಯನ್ನು ರೂಪಿಸಿಕೊಂಡೇ ನಿಮಗೆ ಬಹಳಷ್ಟು ರೀತಿಯಾದಂಥ ಲಾಭ. ಮತ್ತು ಹಳೆಯ ಸಾಲಗಳೆಲ್ಲವೂ ಕೂಡ ಈ ತಿಂಗಳಿನಲ್ಲಿ ನಿಮಗೆ ಸಂಪೂರ್ಣವಾಗಿ ನಿವಾರಣೆ ಆಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಹಳೆಯ ಸಾಲಗಳಿಂದ ಆದಷ್ಟು ಮುಕ್ತಿಯನ್ನು ಹೊಂದುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಹಣಕಾಸಿನಲ್ಲಿ ಈ ತಿಂಗಳಿನಲ್ಲಿ ಹಿಡಿತ ಇರುತ್ತೆ. ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ. ಆದರೆ ಮಕ್ಕಳಿಗೋಸ್ಕರ ಅಥವಾ ಮಕ್ಕಳಿಗೆ ಒಂದು ಬಟ್ಟೆಗೋಸ್ಕರನೋ ಅಥವಾ ಮಕ್ಕಳಿಗೆ ಒಂದು ಬೈಕ್ ಕೊಡಿಸೋದ್ ಮೂಲಕನೋ ಆಗಿರ್ಬೋದು, ಅಥವಾ ಒಂದು ಸೈಕಲ್ ಕೊಡಿಸೋದ್ ಮೂಲಕನೋ ಆಗಿರ್ಬೋದು, ಅಲ್ಲಿ ಸ್ವಲ್ಪ ಹಣ ವ್ಯಯ ಆಗುವಂತಹ ಸಾಧ್ಯತೆ ಇದೆ. ಆದಷ್ಟು ಎಚ್ಚರಿಕೆಯಿಂದ ಇರಿ. ಆ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಈ ತಿಂಗಳು ನಿಮಗೆ ಹಣ ಖರ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ವ್ಯಾಪಾರಸ್ಥರಿಗೆ ಡಿಜಿಟಲ್ ಸೇವೆಗಳ ಮತ್ತು ಶಿಕ್ಷಣ ಸಂಬಂಧಪಟ್ಟಂಥ ವ್ಯಾಪಾರ ವಹಿವಾಟುಗಳನ್ನು ಮಾಡುವವರಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭ. ಮತ್ತು ಮಾಧ್ಯಮ ಇರುವವರಿಗೆ, ಅಂದರೆ ಪತ್ರಿಕೆಯನ್ನು ನಡೆಸುವಂಥ ವ್ಯಕ್ತಿತ್ವ ಆಗಿರ್ಬೋದು, ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂಥ ವ್ಯಕ್ತಿತ್ವ ಆಗಿರ್ಬೋದು, ಒಂದು ಬುಕ್ ಸ್ಟೋರ್ ನಡೆಸುವಂಥ ಒಂದು ವ್ಯಾಪಾರಸ್ಥರಿಗೆ ಆಗಿರ್ಬೋದು, ಹೊಸ ಸಂಪರ್ಕಗಳಿಂದ ಹಳೆಯ ಗ್ರಾಹಕರು ಮತ್ತೆ ವ್ಯವಹಾರಕ್ಕೆ ಮರಳುವ ಸಾಧ್ಯತೆಯೂ ಕೂಡ ಇದೆ. ಓಕೆನಾ? ಹಳೆಯ ಗ್ರಾಹಕರುಗಳೆಲ್ಲ ಸ್ವಲ್ಪ ಬರುವಂತಹ ಸಾಧ್ಯತೆ ಇದೆ. ಅಂಥ ಒಂದು ಕ್ಷೇತ್ರದಲ್ಲಿರುವವರಿಗೆ ಬಹಳಷ್ಟು ರೀತಿಯಾದಂಥ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುತ್ತೆ. ಇನ್ನು ಪ್ರಿಂಟಿಂಗ್ ಪ್ರೆಸ್ ಬಿಸ್ನೆಸ್ ಮಾಡೋರ್ಗಾಗಿರ್ಬೋದು,
ಮತ್ತು ಪತ್ರಿಕೆಯನ್ನು ನಡೆಸುವಂಥ ವ್ಯಕ್ತಿಗರಾಗಿರ್ಬೋದು ಅಥವಾ ಡಿಜಿಟಲ್ ಮಾಧ್ಯಮಗಳನ್ನು ನಡೆಸ್ತಾ ಇರ್ತೀರ ನೋಡಿ, ಅಂಥವರಿಗೆ ವಿಶೇಷವಾದಂಥ ಲಾಭ ಮತ್ತು ನೀವೇನು ಅಂದುಕೊಂಡಿರ್ತೀರಲ್ಲ ಅಪೇಕ್ಷೆಗೆ ಪಟ್ಟಂಗೆ ನಿಮ್ಮ ಕೆಲಸಕ್ಕೆ ಒಂದು ಒಳ್ಳೆ ಶ್ರಮ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಹೇಳೋದಾದರೆ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಿರ್ತೀರ ನೋಡಿ, ಅಂದರೆ ಧಾರ್ಮಿಕ ಕಾರ್ಯಗಳನ್ನು ಮಾಡೋರಿಗೂ ಕೂಡ ಈ ಒಂದು ತಿಂಗಳಿನಲ್ಲಿ ವಿಶೇಷವಾದಂತಹ ಲಾಭಗಳು ಕೂಡ ಇದೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಕುಟುಂಬ ನೋಡಿ, ಕುಟುಂಬದಲ್ಲಿ ಬಂಧು ಬಳಗದವರೊಂದಿಗೆ ಉತ್ತಮವಾಗಿಟ್ಟುಕೊಂಡರೆ ಸಣ್ಣ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇದೆ. ನಿಮ್ಮ ಬಂಧು ಬಳಗಕ್ಕೆ ನೀವು 100 ರೀತಿಯಲ್ಲಿ ಸಹಾಯಗಳನ್ನು ಮಾಡಿರ್ತೀರ, ಹೌದಾ, 100 ರೀತಿಯಲ್ಲಿ ಸಹಾಯಗಳನ್ನು ಮಾಡಿರ್ತೀರ. ಆದರೆ 101ನೇ ಸಹಾಯದಲ್ಲಿ ನೀವು ಫೇಲ್ಯೂರ್ ಆಗಿಬಿಡ್ತೀರ. ಅದರಿಂದ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾಗಿ ನಿಮ್ಮ ಮೇಲೆ ಸ್ವಲ್ಪ ಶತ್ರುತ್ವ ಬೆಳೆಯುವಂತಹ ಸಾಧ್ಯತೆಯು ಕೂಡ ಇದೆ. ಆದಷ್ಟು ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಕುಟುಂಬದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ನೋಡಿ. ಒಂದು ಹೊಸ ಮನೆ ಖರೀದಿ ಮಾಡುವಂಥ ಯೋಗವೂ ಕೂಡ ಇದೆ. ಗುರುಗಳೇ, ನಾವು ಒಂದು ಫ್ಲ್ಯಾಟ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಫ್ಲ್ಯಾಟೇ ಸಿಗ್ತಾ ಇಲ್ಲ, ಎಲ್ಲೂ ಕೂಡ ನಮ್ಮ ಯೋಗ್ಯವಾದಂಥ ಬೆಲೆಗೆ ಒಂದು ಫ್ಲ್ಯಾಟ್ ಸಿಗ್ತಾ ಇಲ್ಲ, ಮತ್ತು ನಾವು ಅಂದ್ಕೊಂಡಂಗೆ ಯಾವುದೂ ನೆರವೇರ್ತಾ ಇಲ್ಲ ಅಂತ ಅನ್ನುವವರಿಗೆ ವಿಶೇಷವಾಗಿ ಭೂಮಿ ಖರೀದಿ ಮಾಡುವಂಥ ಯೋಗ ಇದೆ. ಆ ಭೂಮಿಯಿಂದ ನಿಮಗೆ ನೀವು ಇನ್ ಕೇಸ್ ಏನಾದರೂ ಜಮೀನನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ಓಕೆನಾ? ಇವಾಗ ಏನಾದರೂ ಆ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸಿಕೊಂಡು ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೇ ಆದಲ್ಲಿ ಮುಂದೆ ಫ್ಯೂಚರ್ಗೆ ನಿಮ್ಮ ಅದೃಷ್ಟದ ಬಾಗಿಲು ದೊಡ್ಡ ಪ್ರಮಾಣದಲ್ಲಿ ತೆರೆಯುವಂಥ ಸಾಧ್ಯತೆ ಇದೆ. ಅಥವಾ ಕೋರ್ಟಿಗೆ ಸಂಬಂಧಪಟ್ಟಂಥ ವ್ಯಾಜ್ಯ ಆಗಿ ಇವಾಗ ಅದನ್ನು ವಿಮುಕ್ತಿ ಆಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ ನಿಮಗೆ ಒಂದು ಅದೃಷ್ಟದ ಬಾಗಿಲು ತೆರೆಯುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮಕ್ಕಳ ಮದುವೆ ಬಗ್ಗೆ ಬಹಳಷ್ಟು ಮುಂದಾಲೋಚನೆಗಳು ಇರುತ್ತದೆ. ಹಾಗಾಗಿ ಶುಭ ವಾರ್ತೆಗಳು ಕೇಳುವಂತಹ ಸಾಧ್ಯತೆ ಇದೆ. ನಿಮ್ಮ ಮಗನ ಮದುವೆಗೆ ಏನಾದರೂ ಮಾಡಬೇಕು ಅಂತ ಅಂದುಕೊಂಡಿದ್ರೆ ನಿಮ್ಮ ಮಗನ ಮದುವೆ ನೆರವೇರುವಂತಹ ಸೂಚನೆಗಳು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಮಕ್ಕಳಿಗೋಸ್ಕರ ಸ್ವಲ್ಪ ಹಣ ವ್ಯಯ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮಕ್ಕಳು ಸ್ವಲ್ಪ ವಾಹನದಲ್ಲಿ ಓಡಾಟವನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರೇಮ ಜೀವನ, ಪರಸ್ಪರ ಗೌರವವನ್ನು ಕಾಪಾಡ್ಕೋಬೇಕು. ನೀವು ಕಾಪಾಡಿಕೊಳ್ಳುವುದು ಉತ್ತಮ. ಇಲ್ಲದಿದ್ದರೆ ಏನಾಗುತ್ತೆ, ನಿಮ್ಮ ಬಾಂಧವ್ಯಕ್ಕೆ ಅಡ್ಡಿಯಾಗುತ್ತೆ. ಇವಾಗ ನಿಮ್ಮ ಲವ್ವರ್ಗೆ ನೀವು ಅವ್ರದ್ದೇ ಆದಂಥ ಒಂದು ರೆಸ್ಪೆಕ್ಟನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ಬಹಳ ತಮಾಷೆಯಿಂದ ಮಾಡಲಿಕ್ಕೆ ಹೋದರೆ ಅಂಜನ ಭವಿಷ್ಯದಲ್ಲಿ ಹೇಳ್ತಾ ಇದೆ, ಬಹಳ ತಮಾಷೆಯನ್ನು ಮಾಡಲಿಕ್ಕೆ ಹೋದರೆ ಈ ತಿಂಗಳಿನಲ್ಲಿ ನಿಮಗೆ ಸಾಕಷ್ಟು ರೀತಿಯಲ್ಲಿ ಲವ್ ಬ್ರೇಕಪ್ಗಳಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆದಷ್ಟು ಗೌರವಯುತವಾಗಿ ನಡೆದುಕೊಳ್ಳುವುದು ಉತ್ತಮ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅಗೌರವದಿಂದ ನಡೆದರೆ ನಿಮ್ಮ ಬಾಂಧವ್ಯಕ್ಕೆ ನೀವೇ ಪೆಟ್ಟು ಬೀಳುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಆರೋಗ್ಯದಲ್ಲಿ ನೋಡಿದಾಗ ವಿಶೇಷವಾಗಿ ಹಳೆಯ ಆರೋಗ್ಯ ಬಾಧೆಗಳು ತಿರ್ಗಾ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಕೈಕಾಲು ನೋವು, ಮಂಡಿ ನೋವು ಅಥವಾ ಬೆನ್ನಿಗೆ ಸಂಬಂಧಪಟ್ಟಂತಹ ನೋವುಗಳು ಯಾವುದೇ ಇದ್ದರೂ ಕೂಡ ತಿರ್ಗಾ ಹಳೆಯ ನೋವುಗಳು ಮತ್ತೆ ಕಾಣಿಸಿಕೊಳ್ಳುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ವೈದ್ಯಕೀಯ ಸಲಹೆಯನ್ನು ಪಡೆದುಕೊಂಡು ನಿಮ್ಮ ಪಾಡಿಗೆ ನೀವು ಕೆಲಸವನ್ನು ಮಾಡ್ತಾ ಹೋದರೆ ಒಳಿತು. ಇಷ್ಟು ಅಂಜನ ಭವಿಷ್ಯದ ಮೂಲಕ ಮಿಥುನ ರಾಶಿಯ ಒಂದು ಫಲಾನುಫಲಗಳು. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಶನೇಶ್ವರನನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಶನಿದೇವ ಎಂದು ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ.